ಅವರ ಮೇಲೆ ಗೌರವ ಇಲ್ವಾ? ಸೋನಿಯಾ ಗಾಂಧಿಗೆ ಇಷ್ಟೆಲ್ಲ ಬೈತಾರೆ ನಂಬಿ. ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಅವರದ್ದು ಗೌರವ ಇಲ್ವಾ? ನಮ್ಮ ಬಿಡಿ, ನಮ್ಮ ಪಿನರಾಯಿ ವಿಜಯನ್ ಬೈತಾರೆ, ನಮಗೆ ಬೈತಾರೆ, ಕಮ್ಯುನಿಸ್ಟಿಗೆ ಬೈತಾರೆ, ಅವ್ರಿಗೆ ಬೈಲಿ, ಅವರಿಗೆ ಬೈಯುವುದೇ ಕೆಲಸ BJP ಅವರಿಗೆ, RSSನವರಿಗೆ. ಯಾಕೆ? ಯಾರೆಲ್ಲ ಭಯ ಉಂಟೋ ಅವರಿಗೆ, ಅವರ ತಪ್ಪುಗಳನ್ನು ಯಾರೆಲ್ಲ ಹೇಳ್ತಾರೋ ಅವರಿಗೆಲ್ಲ ಟೀಕೆ ಮಾಡೇ ಮಾಡ್ತಾರೆ ಅವರು. ಇದರಲ್ಲಿ ಕೂಡ ಅದರಲ್ಲೇ ಹುಡುಕಬೇಕಾಯಿತು. DKC ಕೂಡ ಅವರ ಬಾಲಂಗೋಚಿಯಾಗಿ ವ್ಯವಸ್ಥೆ ಮಾಡ್ತಾರೆ ಅಂತಾದರೆ ಅವರು ಕೂಡ ಒಂದು RSSನ ಭಾಗ. ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಗೊತ್ತಿಲ್ಲ, ಇಡಿ ಹಿಡ್ಕೊಂಡು ಇದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗಾದ್ರೆ ಪ್ರಧಾನಮಂತ್ರಿಗೆ ಟೀಕೆ ಮಾಡ್ತಾರೆ, ಬೇರೆ ಬೇರೆ ಮುಖ್ಯಮಂತ್ರಿಗಳು ಟೀಕೆ ಮಾಡ್ತಾರೆ, ರಾಷ್ಟ್ರಪತಿಗೂ. ಸಂವಿಧಾನ ಪ್ರಕಾರ ನಮಗೆ ಹಕ್ಕಿದೆ. ಇದೇನಾಗಿದೆ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿ, ಕಾನೂನಿಗೆ ವಿರುದ್ಧವಾಗಿ ನಡೆದ ಘಟನೆಗಳಾಗಿದೆ. ಈ ರೀತಿ ಬಂಧನ ಮಾಡುವಂಥದ್ದು ತಪ್ಪು. ಪ್ರಕರಣ ಅದು ತಪ್ಪೋ ಒಪ್ಪೋ ತೀರ್ಮಾನ ಮಾಡಲಿ, ಕೇಸ್ ಮಾಡಲಿ, ನಮ್ಮ ಬೇಜಾರಿಲ್ಲ. ಯಾಕೆಂದರೆ ಅವ್ರು ಹೇಳಿದ್ದು ಹೌದಾ ಅಲ್ವಾ, ಹೇಳಿದ್ದಾದರೆ ತಪ್ಪು ಎಲ್ಲ ಒಪ್ಪಿಕೊಳ್ಳುವ. ಆದರೆ ಈ ಸರ್ಕಾರ ಕೂಡ ತಪ್ಪು ಮಾಡಬಾರ್ದಲ್ಲ. DKC ಉಪಮುಖ್ಯಮಂತ್ರಿ ಆಗಿರೋದು, ಅವರು ಕೂಡ ತಪ್ಪು ಮಾಡಬಾರ್ದಲ್ಲ. ಈ ಘಟನೆ ಬೇರೆ ಎಲ್ಲ ಘಟನೆಗಳಿಗೆ ಹೋಲಿಕೆ ಮಾಡಿದಾಗ ತಪ್ಪಾಗ್ತದೆ. ಇಲ್ಲ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕಿತ್ತಲ್ಲ. ಪುಂಜಾರನ್ನ ಯಾಕೆ ಬಿಟ್ರಿ? ಬೇರೆ ಬೇರೆ ಟೀಕೆ ಮಾಡೋರನ್ನ ಯಾಕೆ ಬಿಟ್ರಿ? ನಾನೇ ಕೊಟ್ಟ ಕೇಸುಗಳು ಉಂಟಲ್ಲ, ಯಾಕೆ ಕ್ರಮ ತಗೊಳ್ಳಿಲ್ಲ? ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ DKC ಅವರು ಕೂಡ. ಈಗ ಕಾಂಗ್ರೆಸ್ BJP ಅಂತ ಅಲ್ಲ, ಇವ್ರಿಗೆ ಏನಾಗಿದೆ ಅಂದರೆ ಸೌಜನ್ಯ ನ್ಯಾಯ ಸಿಗಬಾರ್ದು ಅಷ್ಟೇ. ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಯಾರಿಗೆಲ್ಲ ಇದೆ ಅವರೆಲ್ಲ ಒಟ್ಟಾಗಿದ್ದಾರೆ ಅಷ್ಟೇ. ಮತ್ತು ಒಂದು ಯಾವುದೇ ಪ್ರಕರಣಗಳಾಗಿರಲಿ, ನಮಗೆ ನ್ಯಾಯ ಸಿಗಬೇಕು ಅಂತಾದಾಗ ಅದಕ್ಕೆ ಬೆಂಬಲ ಕೊಡಬೇಕು ಆ ತನಿಖೆಗೆ. ಅದು ಬಿಟ್ಟು ಈ ರೀತಿ ಅವ್ಯವಸ್ಥೆಗಳಿಗೆಲ್ಲ ಹೋಗಬಾರ್ದು. ಅದು ಯಾಕೆ ಅಷ್ಟು ಗಡಿಬಿಡಿ ಅವರಿಗೆ? ಒಂದು ನ್ಯಾಯ ಸಿಗಲಿ ಭಯನಾ? ತನಿಖೆ ಆದಗಳೇ ಭಯ ಆಗ್ತದಾ? ಯಾಕೆ ವಿರೋಧ ಮಾಡಬೇಕು? ಅದೊಂದು ವಿಧಾನಸೌಧ ಈಗ ಎಂಥದ್ದು ಮುಖ್ಯಮಂತ್ರಿ ಕೊಲೆಗಾರ ಅಂತ ಹೇಳಿದ್ದು ಅಂತೇಳಿ ಮಹೇಶ್ ಶೆಟ್ಟರ್ ಮೇಲೆ ದೂರ ಹಾಕಿದ್ರು. ನಿಜವಾಗಿ ಯಾರು ಹೇಳಿದ್ದು? ಹರೀಶ್ ಪುಂಜಾರ್ ಹೇಳಿದ್ದು. ಹಾಗೆ ಯಾಕೆ ಈಗ ಯಾಕೆ ಹೇಳೋದಿಲ್ಲ ಅವರು ಬಂಧನ ಮಾಡಿದ್ದ? ಹಾಗಾದರೆ ಇದರಲ್ಲಿ ಉದ್ದೇಶ ಅಲ್ಲಿ ಗೊತ್ತಾಗ್ತದೆ. ಇವರಿಗೆ ಬೇಕಾದ್ದು ಸೌಜನ್ಯ ಪರ ಹೋರಾಟಗಾರರ ಬಂಧನ ಮಾತ್ರ. ಹಾಗೆ ಮಾಡಲಿ, ಅವರು ಎಷ್ಟು ಮಾಡಿದ್ರು ಕೂಡ ನ್ಯಾಯ ಇಲ್ಲಿಗೆ ಹೋಗೋದಿಲ್ಲ. ಇವತ್ತಲ್ಲ ನಾಳೆ ಇತಿಹಾಸ ಹೇಳ್ತದೆ, ಇವರೆಲ್ಲ ಮಾಡಿದಂಥ ಹೋರಾಟಗಳು ಇವರೆಲ್ಲರೂ ಕೂಡ ಸರಿಯಾಗಿದೆ ಅಂತೇಳಿ ಇತಿಹಾಸ ತೋರಿಸಿಕೊಡ್ತದೆ. ಇವತ್ತೇನು ಬೇಕಾದ್ರೂ ಮಾಡ್ಬೋದು ಸರ್ವಾಧಿಕಾರವಾಗಿ. ಇದೇನು ಪ್ರಜಾಪ್ರಭುತ್ವ ದೇಶದಲ್ಲಿ ಈ ರೀತಿ ನಡೆಯುವ ಕ್ರಮ ಉಂಟಲ್ಲ?